ಶಾಸಕ ಅರವಿ ದೇಶಪಾಂಡೆ ಅವರೇ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಒಂದು 100 ಕಿಲೋಮೀಟರ್ ಕೆನಾಲ್ ಮಾಡಿ ನೀರು ತಗೊಂಡ್ಬಂದಿದ್ದಾರೆ. ಆದರೆ ಇಲ್ಲಿ ದಾಂಡೇಲಿ 15 ಕಿಲೋಮೀಟರ್ ಐತಿ. ಈ ನೀರು ನಮ್ಮ ಎಲ್ಲ ಬೋರ್ಗಳು ಬಂದಾಗ್ಯಾವು. ರೈತ ತಾಳ್ಮೆ ಕಳ್ಕೊಂಡಿದ್ದಾನೆ. ನೀವೇನಾದರೂ ನೀರು ಈ ರೈತರಿಗೆ ಕೊಡ್ಲಿಲ್ಲ ಅಂದ್ರೆ ಈ ತಾಲೂಕಿನಾಗ ರಕ್ತ ಕ್ರಾಂತಿ ಆಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇನೆ. ರಕ್ತಪಾತ ಆಗ್ತದೆ. ಬಹಳ ರೈತರು ತಾಳ್ಮೆ ಕಳ್ಕೊಂಡಿದ್ದಾರೆ. ದೇಶಪಾಂಡೆ ಅವರೇ 50 ವರ್ಷದ ತಮ್ಮ ಈ ಒಂದು 9 ಬಾರಿ ಆರ್ಸಿ ಹೋಗಿದ್ರಿ. ನೀವು ಯಾವಾಗ ಅರ್ಜಿ ಕೊಟ್ರಿ ಅವಾಗ ನಾವೆಲ್ಲ ಓಟ್ ಹಾಕಿಯವ್ ರೈತರು ನಿಮ್ಗೆ. ಆದ್ರ ಒಂದು ನೀರು ಕೊಡಾಕ ನಿಮ್ಗೆ ಯೋಗ್ಯತೆ ಇಲ್ಲಂದ್ರ ಈ ಕುರ್ಚಿ ಮೇಲೆ ಕುಂಡ್ರಕ್ ನಿಮ್ಗೆ ಅಧಿಕಾರ ಇಲ್ಲ. ದಯಮಾಡಿ ತಾವೇನಾದ್ರೂ ನಿಜವಾಗಿಯೂ ಈ ಒಂದು ಕೊನೆ ಹಂತದಲ್ಲಿ ಏನಾದ್ರೂ ನಿಮ್ಗೆ ನೀರು ಕೊಡ್ಬೇಕಂತ ವಿಚಾರ ಇದ್ರ ನೀರು ಕೊಡ್ರಿ. ಇಲ್ಲಾಂದ್ರೆ ಹಳಿಯಾಳ ತಾಲೂಕು ಒಳಗ ರಕ್ತ ಕ್ರಾಂತಿ ಆಗ್ತದೆ. ನಿಮಗ್ ಕೊಡಕ್ಕಾಗಿ ನಿಮಗ್ ಆಗಿಲ್ಲ ರಾಜೀನಾಮೆ ಕೊಡ್ರಿ. ಒಂದ ವರ್ಷದೊಳಗ ನಾವು DPR ತಯಾರು ಮಾಡಿ ಹೊಸ ಯೋಜನೆ ರೆಡಿ ಮಾಡಿ ಈ ಬರುವಂತ ಏನು 20 ನಿಮಗೆ ಏನು ಈ ಮುಂದಿನ ಚುನಾವಣೆ ಬರ್ತೈತಲ್ಲ ಆ ಚುನಾವಣೆಗೆ ಇನ್ನೊಂದು ಹೊಸ ಯೋಜನೆ ಬಟನ್ ಹೊಡಿಸ್ಕೋಬೇಕಾದ್ರೆ. ಇಲ್ಲಾಂದ್ರೆ ತಾವು ಮಾಡ್ರಿ. ಇಲ್ಲಾಂದ್ರೆ ಇಲ್ಲಿ ರಕ್ತ ಕ್ರಾಂತಿ 100% ಆಗ್ತದೆ ಅಂತಕ್ಕಂಥ ಮಾತನ್ನು ತಿಳ್ಕೊಂಡು ರೈತರು ಎಲ್ಲರೂ ಜಾಗೃತದ. ಎಲ್ಲರೂ ಜಾಗೃತ ಆಗ್ಯಾರ. ಎಲ್ಲರೂ ಬುದ್ಧಿ ಐತಿ. ನಿಮ್ಮ ಎಲ್ಲ ಈ ದೋಂದವನಿ ಐತಿ. ನಿಮ್ಮ ಆಟ ಎಲ್ಲ ನಮ್ಮ ರೈತ ಮಕ್ಕಳಿಗೆ ಗೊತ್ತಾಗತೈತಿ. ಗೊತ್ತಾಗ್ತಾ ಇಲ್ಲ ಅಂತ ತಿಳ್ಕೊಬೇಡ್ರಿ. ಎಲ್ಲರೂ ಶಾಣ್ಯರಾಗ್ಯವಿ. ಚೊನ್ನ ಹಾಕೋದ್ಬಿಟ್ಟು ಪ್ಯಾಂಟು ಹಾಕ್ಯವಿ. ಆದ್ರೆ ಈ ನೀರೇನಾದ್ರೂ ನಮ್ಗೆ ಸಿಗಲಿಲ್ಲ ಅಂದ್ರೆ ನಾವು ಯಾವ ಮಟ್ಟದ ಹೋರಾಟಕ್ಕೆ ಇಳಿದ್ದೇವೆ ಗೊತ್ತಿಲ್ಲ. ದಯಮಾಡಿ ಯಾವುದೇ ಕಾರಣಕ್ಕೂ ನಮಗೆ ನೀರು ಬರಲೇಬೇಕು. ನಮ್ಮ ಏತ ನೀರಾವರಿ ಹೊಸ ಯೋಜನೆ ಆಗಲೇಬೇಕು. ಆಗಿಲ್ಲ ಅಂದ್ರೆ ಯಾವ ಕಾರಣಕ್ಕೂ ಬಿಡೋದಿಲ್ಲ. ಎಂತ ಬೇಕಾದಂತ ಚಳವಳಿ ಮಾಡಕ್ ಹೆಸೋದು ಇಲ್ಲ.